ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೋತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ನೀರೆಲ್ಲ ತಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು 1/4 ಚಮಚ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ನಾನಿಲ್ಲಿ 2 ಏಲಕ್ಕಿ ತಗೊಂಡಿದ್ದೀನಿ ಮತ್ತು 1 ಅನಾನಸ್ ಹೂವು ಮತ್ತು ಲವಂಗ 3 ರಿಂದ 4 ಮತ್ತು ಚಕ್ಕೆ ಚಿಕ್ಕ ಚಿಕ್ಕ ಪೀಸು 1 2 ರಿಂದ 3, ಕಾಳು ಮೆಣಸು ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಧನಿಯಾ ಕಾಳು 2 ಟೇಬಲ್ ಸ್ಪೂನು ಮತ್ತು ಒಣಮೆಣಸಿನ್ಕಾಯಿ 1 2 ರಿಂದ 3 ಮತ್ತು ಕಲ್ಲು ಅಂತ ಬರುತ್ತಲ್ಲ ಅದು ಸ್ವಲ್ಪ ಮತ್ತು ಜಾವಿತ್ರಿ ಹೂವು 1 ತಗೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅಂದರೆ ಬಿರಿಯಾನಿ ಯಾವ್ದ್ರಲ್ಲಿ ಮಾಡಬೇಕು ಆ ಪಾತ್ರೆನ ಇಡಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1/4 ಕಪ್ಪು. ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ ಪೀಸಸ್ಗಳನ್ನ ಹಾಕೋಬೇಕು. ಈಗ ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇವಾಗ ಫ್ಲೇಮ್ನ ಲೋ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 50% ಚಿಕನ್ನ ಬೇಯಿಸ್ಕೋಬೇಕು. ಮುಚ್ಚಳನ ತಕ್ಕೊಂಡು ಆಗಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಬೋದು. ಈ ಟೈಮಲ್ಲಿ ಇದಕ್ಕೆ 1 ದೊಡ್ಡ ಸೈಜಲ್ಲಿ ಟೊಮಾಟೊ ಹಣ್ಣು ಮತ್ತು 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಚಿಕನ್ನ 90% ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಪುಡಿ ಮಾಡಿಟ್ಟಿದ್ವಲ್ಲ ಆ ಸ್ಪೆಷಲ್ ಮಸಾಲೆ ಪುಡಿನ ಸೇರಿಸ್ಕೋಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಇಳಿಸ್ಬಿಟ್ಟು ರೈಸ್ ಕುಕ್ ಮಾಡ್ಕೊಳ್ಳೋಣ. ಬೇರೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಅಥವಾ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಮತ್ತೆ 1/4 ಕಪ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಏಲಕ್ಕಿ, ಲವಂಗ 3 ರಿಂದ 4 ಮತ್ತು ಚಕ್ಕೆ ಚಿಕ್ಕದು 2 ಪೀಸು ಮತ್ತು 1 ಅನಾನಸ್ ಹೂವು, ಜೀರಿಗೆ ಅರ್ಧ ಚಮಚ, ಪಲಾವ್ ಎಲೆ 1 2 ಮತ್ತು ಜಾವಿತ್ರಿ ಹೂವು 1 ಚೂರು ಮತ್ತು ಕಲ್ಲು ಹೂವು 1 ಚೂರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ 3 ರಿಂದ 4 ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ 5 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ಕೂಡ 90% ಬೇಯಿಸ್ಕೋಬೇಕು. ಅನ್ನನ ಅಷ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಲೈಟಾಗಿ ಲಾಸ್ಟಲ್ಲಿ ಈ ಥರ ನಟ್ಮೆಗ್ ಪುಡಿನ ಹಾಕ್ಕೊಳ್ಳಿ ಇದೆ. ಮತ್ತು ಕ್ಲೀನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ.